ಎಲ್ರಿಗೂ ನಮಸ್ಕಾರ. ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಮಹೇಶ್. ಇತ್ತೀಚೆಗೆ ಒಂದು ಸಂವಿಧಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನಾವಳಿಗಳ ಸರಣಿಯನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದೆ. ಇವತ್ತು ಕೂಡ ನಿಮ್ಮ ಜೊತೆಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನ ಕೂಡ ನಾನು ಕೆಲವು ಪ್ರಶ್ನೆಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತೇನೆ. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದಿ ಸಬ್ಜೆಕ್ಟ್ ಈಸ್ ನಾಟ್ ಕಂಟೈನ್ಡ್ ಇನ್ ದ ಯೂನಿಯನ್ ಲಿಸ್ಟ್ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸಿಟಿಜನ್ಶಿಪ್, ಎರಡನೇ ಆಪ್ಷನ್ ಬಂದು ಫಿಶರೀಸ್, ಮೂರನೇ ಆಪ್ಷನ್ ಬಂದು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್, ನಾಲ್ಕನೇದು ಬಂದು ಎಕ್ಸ್ಟ್ರಾಡಿಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ನಾಲ್ಕರಲ್ಲಿ ಯಾವ ವಿಷಯ ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಅಂತಕ್ಕಂಥದ್ದು. ಇಲ್ಲಿ ಅಧಿಕಾರದ ಹಂಚಿಕೆ ಅಂತ ಬಂದಾಗ ನಾವು 1935 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಒಟ್ಟು 3 ಪಟ್ಟಿಗಳನ್ನು ನಾವು ಕಾಣ್ತೀವಿ. ಅಲ್ಲಿ ಫೆಡ್ರಲ್ ಲಿಸ್ಟು, ಪ್ರೆವೆನ್ಷಿಯಲ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ 3 ಪಟ್ಟಿಗಳಿದ್ವು. ಆ ಪಟ್ಟಿಗಳೇ ಸ್ವತಂತ್ರ ಭಾರತದ ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳೆಂದು ಇವತ್ತು ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ರಾಷ್ಟ್ರ ಮಟ್ಟದ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದಂತಹ ಕೆಲವು ಮಹತ್ತರ ವಿಷಯಗಳನ್ನು ಕೇಂದ್ರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ನ್ಯಾಷನಲ್ ಇಂಟ್ರೆಸ್ಟ್ ಇರ್ತಕ್ಕಂತಹ ಅಥವಾ ರಾಷ್ಟ್ರದ ಒಟ್ಟಾರೆ ಏಕತೆ ಮತ್ತು ಸಮಗ್ರತೆಗೆ ಸಂಬಂಧಿಸಿದಂಥ ವಿಚಾರಗಳಿದ್ದರೆ ಅದನ್ನು ಕೇಂದ್ರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಪ್ರಾರಂಭದಲ್ಲಿ ಕೇಂದ್ರ ಪಟ್ಟಿನಲ್ಲಿ 97 ವಿಷಯಗಳಿದ್ವು ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ. ಆನಂತರ ಅವುಗಳ ಸಂಖ್ಯೆ 100ಕ್ಕೆ ಹೆಚ್ಚಿಸಲಾಗಿತ್ತು. ಆನಂತರ ಇತ್ತೀಚೆಗೆ GSTಯನ್ನು ಜಾರಿಗೆ ತಂದ ಮೇಲೆ 2 ವಿಷಯಗಳನ್ನು ಈ ಕೇಂದ್ರ ಪಟ್ಟಿಯಿಂದ ತೆಗೆದು ಅದನ್ನು GSTಗೆ ಸೇರಿಸಿದ್ರಿಂದ ಈಗ ಪ್ರಸ್ತುತ ಭಾರತ ಸಂವಿಧಾನದ ಒಂದು ಕೇಂದ್ರ ಪಟ್ಟಿ ಅಥವಾ ಸೆಂಟ್ರಲ್ ಲಿಸ್ಟ್ ಅಂತ ಏನು ಕರಿತೀವಿ, ಈ ಪಟ್ಟಿನಲ್ಲಿ ಒಟ್ಟು 98 ವಿಷಯಗಳಿರೋದನ್ನು ಕಾಣಬಹುದು. ನೆಕ್ಸ್ಟ್ ಎರಡನೇ ಪಟ್ಟಿ ಬಂದರೆ ರಾಜ್ಯ ಪಟ್ಟಿ ಅಥವಾ ಆಗಿನ ಪ್ರೆವೆನ್ಷಿಯಲ್ ಲಿಸ್ಟ್ ಅಂತ ಏನು 1935 ಆ್ಯಕ್ಟಲ್ಲಿ ಕರೆದಿದ್ವಿ, ಆ ಪಟ್ಟಿಯನ್ನು ಈಗ ನಾವು ರಾಜ್ಯ ಪಟ್ಟಿ ಅಂತ ಹೇಳಿ ಕರಿತಾ ಇದ್ದೀವಿ. ರಾಜ್ಯ ಪಟ್ಟಿನಲ್ಲಿ ರಾಜ್ಯಗಳಿಗೆ ಸಂಬಂಧಿಸಿದಂತಹ ಪ್ರಾದೇಶಿಕತೆಗೆ ಹೆಚ್ಚಿನ ಆದ್ಯತೆ ಇರತಕ್ಕಂತಹ ಸ್ಥಳೀಯ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ಇರತಕ್ಕಂಥ ಕೆಲವು ವಿಷಯಗಳನ್ನು ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯ ಪಟ್ಟಿನಲ್ಲಿ 66 ವಿಷಯಗಳಿದ್ವು. ಆನಂತರ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ತೆಗೆದು ಸಮವರ್ತಿ ಪಟ್ಟಿಗೆ ಸೇರಿಸಲಾಯಿತು. ಆಗ 66 ಇದ್ದಂಥ ವಿಷಯಗಳು 61 ವಿಷಯಗಳಾದವು. ಆನಂತರ ಇತ್ತೀಚೆಗೆ GSTಗೆ ತಿದ್ದುಪಡಿ ಮಾಡಿದ್ರಿಂದ GSTಗೆ 2 ವಿಷಯಗಳನ್ನು ತೆಗೆದಿದ್ದರಿಂದ ಈಗ ಕೇವಲ 59 ವಿಷಯಗಳು ಮಾತ್ರ ರಾಜ್ಯ ಪಟ್ಟಿಯಲ್ಲಿ ಇದ್ದಾವೆ. ಹಾಗೆಯೇ ಕನ್ಕರೆಂಟ್ ಲಿಸ್ಟ್ ಅಂತ ಏನು ಕರಿತೀವಿ, ಸಮವರ್ತಿ ಪಟ್ಟಿ ಅಂತ ಕರಿತೀವಲ್ಲ, ಈ ಸಮವರ್ತಿ ಪಟ್ಟಿನಲ್ಲಿ ಪ್ರಾರಂಭದಲ್ಲಿ 47 ವಿಷಯಗಳಿದ್ವು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಅಥವಾ ಸಂವಿಧಾನ ಜಾರಿಗೆ ಬಂದಾಗ. ನಂತರ 5 ವಿಷಯಗಳನ್ನು 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ರಾಜ್ಯ ಪಟ್ಟಿಯಲ್ಲಿದ್ದಂಥ 5 ವಿಷಯಗಳನ್ನು ಕನ್ಕರೆಂಟ್ ಲಿಸ್ಟ್ಗೆ ವರ್ಗಾಯಿಸಿದ್ರಿಂದಾಗಿ ಆ ವಿಷಯಗಳ ಸಂಖ್ಯೆ 52ಕ್ಕೆ ತಲುಪ್ತು. ಪ್ರಸ್ತುತ ಕೂಡ ಕನ್ಕರೆಂಟ್ ಲಿಸ್ಟಲ್ಲಿ 52 ವಿಷಯಗಳಿದ್ದಾವೆ. ಈ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂತಕ್ಕಂಥ ವಿಷಯಗಳನ್ನು ನಾವು ಕೆನಡಾ ಸಂವಿಧಾನದಿಂದನೂ, ಕನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದನೂ ತೆಗೆದುಕೊಂಡಿರೋದನ್ನು ಕಾಣ್ಬೋದು. ಇಲ್ಲಿ ಪ್ರಶ್ನೆ ಏನು, ಈ ಅಧಿಕಾರದ ಹಂಚಿಕೆಗೆ ಸಂಬಂಧಿಸಿದಂತೆ ಅಂದರೆ ವಿಚ್ ಆಫ್ ದ ಸಬ್ಜೆಕ್ಟ್ ಈಸ್ ನಾಟ್ ಕಂಟೈನ್ಡ್ ಇನ್ ದ ಯೂನಿಯನ್ ಲಿಸ್ಟ್, ಅಂದರೆ ಈ ಕೆಳಕಂಡ ಯಾವ ವಿಷಯ ಕೇಂದ್ರ ಪಟ್ಟಿಯಲ್ಲಿ ಇಲ್ಲ. ನಿಮಗೆ ಗೊತ್ತಿರಬೇಕು 98 ವಿಷಯಗಳಲ್ಲಿ ಇದರಲ್ಲಿ ಯಾವುದೋ ಒಂದು ವಿಷಯ ಮಾತ್ರ ಇಲ್ಲ, ಇನ್ನು ಉಳಿದ 3 98 ವಿಷಯಗಳಲ್ಲಿ ಇದ್ದಾವೆ. ಯಾವುದದು ಅಂದರೆ ಫಿಶರೀಸ್ ಅಂದರೆ ಮೀನುಗಾರಿಕೆ ಅಂತಕ್ಕಂಥದ್ದು ಈ ಕೇಂದ್ರ ಪಟ್ಟಿಯಲ್ಲಿ ಇಲ್ಲ. ಸಿಟಿಜನ್ಶಿಪ್ ಆಗಲಿ, ಪೋಸ್ಟಲ್ ಟೆಲಿಗ್ರಾಫ್ ಆಗಲಿ, ಎಕ್ಸ್ಟ್ರಾಡಿಷನ್ ಆಗಲಿ, ಇವೆಲ್ಲವೂ ಕೂಡ ಕೇಂದ್ರ ಪಟ್ಟಿಯಲ್ಲಿದೆ. ಫಿಶರೀಸ್ ಮಾತ್ರ ಇದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, ಮತ್ತೊಂದು ರೀತಿಯ ಪ್ರಶ್ನೆ, ಇವೆಲ್ಲ ಸಾಕಷ್ಟು ಬಾರಿ ಪ್ರಶ್ನೆ ಆಗ್ತಾ ಇರುತ್ತೆ. ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಅಂದರೆ ಲಿಸ್ಟ್ 1 ಲಿಸ್ಟ್ 2 ಅಂತ ಕೊಟ್ಟಿದ್ದಾರೆ. ಲಿಸ್ಟ್ 1ನಲ್ಲಿ ಪ್ರಾವಿಷನ್ಸನ್ನು ಕೊಟ್ಟಿದ್ದಾರೆ, ಲಿಸ್ಟ್ 2ನಲ್ಲಿ ಕಂಟೈನ್ಡ್ ಇನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಒಂದು ಆರ್ಟಿಕಲಲ್ಲಿ ಈ ವಿಷಯ ಇದೆ ಅಂತ.
ಪಟ್ಟಿ 1ರಲ್ಲಿ ನೋಡೋದಾದರೆ ರಿಟ್ ಜ್ಯುರಿಸ್ಟಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟಿನ ರಿಟ್ ವ್ಯಾಪ್ತಿ, ಸ್ಯೂಟ್ಸ್ ಅಗೇನ್ಸ್ಟ್ ಗವರ್ನಮೆಂಟ್, ರಿಟ್ ಜ್ಯುರಿಸ್ಟಿಕ್ಷನ್ ಆಫ್ ದಿ ಹೈಕೋರ್ಟ್, ಸೋರ್ಸ್ ಆಫ್ ದಿ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ, ಇವುಗಳನ್ನು ಎ ಪಟ್ಟಿನಲ್ಲೂ, ಮತ್ತು ಈ ಕಡೆ ಆರ್ಟಿಕಲ್ 13, ಆರ್ಟಿಕಲ್ 226, ಆರ್ಟಿಕಲ್ 300, ಆರ್ಟಿಕಲ್ 32, ಆರ್ಟಿಕಲ್ 166 ಹೀಗೆ ಒಟ್ಟು ಆರ್ಟಿಕಲ್ಗಳನ್ನು ಕೊಟ್ಟಿದ್ದಾರೆ. ಈ ಕಡೆ ಅದರ ಸರಿಯಾದ ಹೊಂದಾಣಿಕೆಯನ್ನು ಕೆಳಗಡೆ ಕೋರ್ಟ್ಸಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೋಡೋದಾದರೆ ರಿಟ್ ಜ್ಯುರಿಸ್ಟಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್, ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅವುಗಳನ್ನು ಹೇಳಿದ್ದೆ. 5 ರೀತಿಯ ರಿಟ್ಗಳಿದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೂ ಈ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ಇರುತ್ತೆ. ಆ ಸಂಸತ್ತು ಮನಸ್ಸು ಮಾಡಿದರೆ ಇತರೆ ಯಾವುದೇ ನ್ಯಾಯಾಲಯಕ್ಕೂ ಕೂಡ ರಿಟ್ ಹೊರಡಿಸುವ ಅಧಿಕಾರವನ್ನು ನೀಡಬಹುದು, ಆದರೆ ಇದುವರೆಗೆ ನೀಡಿಲ್ಲ. ಆರ್ಟಿಕಲ್ 32 ಪ್ರಕಾರ, ಆರ್ಟಿಕಲ್ 32ನಲ್ಲಿ ರಿಟ್ ಜ್ಯುರಿಸ್ಟಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ. ಹಾಗೆಯೇ ಸ್ಯೂಟ್ಸ್ ಅಗೇನ್ಸ್ಟ್ ಗವರ್ನಮೆಂಟ್ ಅಂತ ಏನಿದೆ, ಇದು 300ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ. ರಿಟ್ ಜ್ಯುರಿಸ್ಟಿಕ್ಷನ್ ಆಫ್ ದಿ ಹೈಕೋರ್ಟ್ಗಳ ರಿಟ್ ವ್ಯಾಪ್ತಿ ಬಂದು 226ಅಲ್ಲಿ, ಆರ್ಟಿಕಲ್ 226ಅಲ್ಲಿ ನಮಗೆ ಸಿಗುತ್ತೆ. ಹಾಗೆಯೇ ಸೋರ್ಸ್ ಆಫ್ ದಿ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ, ಇದು ಆರ್ಟಿಕಲ್ 13ಅಲ್ಲಿ ಬರುತ್ತೆ. ಅಂದರೆ ಆರ್ಟಿಕಲ್ 13ನಲ್ಲಿ ನಮ್ಮ ಸಂಸತ್ತಿರ್ಬೋದು, ರಾಜ್ಯ ಶಾಸಕಾಂಗ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಗವರ್ನರ್ ಅವರು ಇರ್ಬೋದು, ಇವರು ಯಾವುದೇ ಕಾನೂನುಗಳನ್ನು ಹೊರಡಿಸಿದಾಗ ಆ ಕಾಯ್ದೆ ಕಾನೂನುಗಳು ಜುಡಿಷಿಯಲ್ ರಿವ್ಯೂಗೆ, ನ್ಯಾಯಿಕ ಪುನರ್ವಿಮರ್ಶೆಗೆ ಒಳಪಡಿಸ್ಬೋದು ಅಂತಕ್ಕಂಥದ್ದನ್ನು ಆರ್ಟಿಕಲ್ 13ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಹಾಗೆ ಇದು ನಿಮಗೆ ಗೊತ್ತಿರಬೇಕು. ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32, suits against government 300, writ jurisdiction of the high court article 226, source of the power of the judicial review article 13 ಅಲ್ಲಿ ಬರುತ್ತೆ. Next, the word budget is mentioned in which of the ಫಾಲೋಯಿಂಗ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈ ಬಡ್ಜೆಟ್ ಅಂತಕ್ಕಂಥ ಪದ ಸಂವಿಧಾನದ ಯಾವ ವಿಧಿಯಲ್ಲಿ ಇದನ್ನು ವಿವರಿಸಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆರ್ಟಿಕಲ್ 266, ಆರ್ಟಿಕಲ್ 112, ಆರ್ಟಿಕಲ್ 265, ನನ್ ಆಫ್ ದಿ ಎಬೋ ಅಂತ. ಅಂದರೆ ಇದರಲ್ಲಿ ಯಾವ ಸರಿ ಅಂತ ನೋಡಿದ್ರೆ, ಈಗ ಒಂದೊಂದೇ ಒಂದು ಆಪ್ಷನ್ಸನ್ನು ನೋಡೋದಾದರೆ, ಆರ್ಟಿಕಲ್ 266 ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದೇಶದ 3 ಅಕೌಂಟ್ಗಳಲ್ಲಿ 266ಅಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಮತ್ತು ಪಬ್ಲಿಕ್ ಅಕೌಂಟ್ಸ್, ಎರಡೂ ಅಕೌಂಟ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಅಂದರೆ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ, ಪಬ್ಲಿಕ್ ಅಕೌಂಟ್ಸ್ ಆಫ್ ದಿ ಸ್ಟೇಟ್. 266ನೇ ವಿಧಿನಲ್ಲಿ ಭಾರತದ ಸಂಚಿತ ನಿಧಿ ಮತ್ತು ಎಲ್ಲ ರಾಜ್ಯಗಳ ಸಂಚಿತ ನಿಧಿಗಳು, ಹಾಗೆಯೇ ಸಾರ್ವಜನಿಕ ನಿಧಿ ಮತ್ತು ಎಲ್ಲ ರಾಜ್ಯಗಳ ಸಾರ್ವಜನಿಕ ನಿಧಿಯ ಬಗ್ಗೆ ನಮಗೆ ಮಾಹಿತಿ ಆರ್ಟಿಕಲ್ 266ಅಲ್ಲಿ ಸಿಗುತ್ತೆ. ಇನ್ನು ಆರ್ಟಿಕಲ್ 265ಅಲ್ಲಿ ಏನಿದೆ ಅಂದರೆ, ಕಾನೂನಿನ ಹೊರತಾಗಿ ಬೇರೆ ಯಾವುದೇ ರೂಪದಲ್ಲಿ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ, ತೆರಿಗೆಯನ್ನು ಸಂಗ್ರಹಿಸೋದಕ್ಕೆ ಅವಕಾಶವಿಲ್ಲ. ಕಾನೂನು ಪ್ರಕಾರ ನಾವು ತೆರಿಗೆ ಸಂಗ್ರಹಿಸೋದಕ್ಕೆ ಅವಕಾಶ ಇದೆ, ಯಾವುದೇ ಕಾನೂನಿನ ಹೊರತಾದ ತೆರಿಗೆಗಳನ್ನು ಸಂಗ್ರಹಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆರ್ಟಿಕಲ್ 265 ನಮಗೆ ತಿಳಿಸ್ಕೊಡುತ್ತೆ. ಹಾಗೆಯೇ ಆರ್ಟಿಕಲ್ 112 ಇದು ಬಡ್ಜೆಟ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ, ಅಥವಾ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ಆರ್ಟಿಕಲ್ 112ನಲ್ಲಿ ಹೇಳಲಾಗಿದೆ. ಹಾಗೆಯೇ ಅಂಶಗಳನ್ನು ನಾವು ಗಮನಿಸಿರಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಬಡ್ಜೆಟ್ ಅನ್ನೋದು ಆರ್ಟಿಕಲ್ 112ನಲ್ಲಿ ಅದರ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ. ಇಲ್ಲಿ ನಾವು ಸಂಸತ್ತಿನ ಏನು ಸದನಗಳಾದಂಥ ರಾಜ್ಯಸಭೆ, ಲೋಕಸಭೆಯ ಅಧಿಕಾರ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡಿರಬೇಕಾಗತ್ತೆ. ಇಲ್ಲಿ ಒಂದು ರಾಜ್ಯಸಭೆಯ ಅಧಿಕಾರಗಳಿಗೆ ಸಂಬಂಧಿಸಿದಂತೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಈ ಕೆಳಕಂಡ ಸ್ಟೇಟ್ಮೆಂಟ್ಗಳಲ್ಲಿ, ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಒಂದು ಕಡೆ ಆದರೆ, ಅಲ್ಲಿ ಪ್ರಶ್ನೆ ಏನೋ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್, ತಪ್ಪಾಗಿರೋದು ಯಾವುದು ಅಂತ ಗುರುತಿಸ್ಬೇಕು ನಾವಿಲ್ಲಿ. ಇಲ್ಲಿ ಒಟ್ಟು 5 ಹೇಳಿಕೆಗಳನ್ನು ಕೊಡಲಾಗಿದೆ. ರಾಜ್ಯಸಭಾ ಕ್ಯಾನ್ ರಿಜೆಕ್ಟ್ ಅ ಮನಿ ಬಿಲ್, ರಾಜ್ಯಸಭಾ ಒಂದು ಹಣದ ಮಸೂದೆಯನ್ನು ತಿರಸ್ಕರಿಸಬಹುದು ಅಂತ ಇದೆ ಮೊದಲನೇ ಹೇಳಿಕೆ. ಅದು ಮೊದಲನೇ ಹೇಳಿಕೆ ತಪ್ಪಾಗಿದೆ. ರಾಜ್ಯಸಭಾ ಕ್ಯಾನ್ ರಿಜೆಕ್ಟ್ ಅ ಮನಿ ಬಿಲ್ ಅನ್ನೋದು ತಪ್ಪಾಗಿದೆ. ರಾಜ್ಯಸಭಾ ಕ್ಯಾನ್ ಮೇಕ್ ರೆಕಮೆಂಡೇಶನ್ಸ್ ಆನ್ ಎ ಮನಿ ಬಿಲ್, ಶಿಫಾರಸುಗಳನ್ನು ಮಾಡಬಹುದು, ಕರೆಕ್ಟ್ ಈ ಹೇಳಿಕೆ. ಹಣದ ಮಸೂದೆಗೆ ಸಂಬಂಧಿಸಿದಂತೆ, ಮನಿ ಬಿಲ್ಗೆ ಸಂಬಂಧಿಸಿದಂತೆ ರೆಕಮೆಂಡೇಶನ್ಸ್ ಅನ್ನ ಮನಿ ಬಿಲ್ಗೆ ಸೂಚಿಸಬಹುದು ರಾಜ್ಯಸಭೆ, ಇದು ಸರಿಯಾದ ಹೇಳಿಕೆ. ಅಲ್ಲಿಗೆ 2 ಸರಿ ಇದೆ, ಮೊದಲನೇ ಹೇಳಿಕೆ ತಪ್ಪಾಗಿದೆ. ಹಾಗೆ ನೋಡಿ, ಒಂದು ತಪ್ಪಾಗಿದೆ ಅನ್ನೋದಾದರೆ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ ಅಲ್ಲಿ. ವಿಚ್ ಆರ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್, ಅದರಲ್ಲಿ ನೋಡಿದ್ರೆ ಎ ಆಪ್ಷನ್ನು 2, 3, 4 ಇದೆ, ಅಲ್ಲಿ ಒಂದಿಲ್ಲ ಅಂದರೆ ಅಲ್ಲಿಗೆ ಮೊದಲನೇದು ಅಲ್ಲ ಅಂತ ಆಯಿತು. ಒಂದು ತಪ್ಪಾಗಿರೋದ್ರಿಂದ ಒಂದು ಎಲ್ಲ ಕಡೆ ಇರಲೇಬೇಕು.
ಅಂದರೆ ಮೊದಲನೇ ಆಪ್ಷನಲ್ಲಿ ಇಲ್ಲ, ಹಾಗಾಗಿ ಮೊದಲನೇ ಆಯ್ಕೆಯನ್ನು ಮಾಡೋ ಹಾಗಿಲ್ಲ ನೀವು. ಎರಡನೇದು ನೋಡಿದ್ರೆ ಎರಡನೇ ಹೇಳಿಕೆ ಸರಿಯಾಗಿದೆ, ಹಾಗಾಗಿ ಮತ್ತೆ ನೋಡೋಣ ಯಾವುದು ಅಂತ. ಮೂರನೇ ಹೇಳಿಕೆ ನೋಡೋದಾದರೆ ರಾಜ್ಯಸಭಾ ಕೆನಾಟ್ ರಿಜೆಕ್ಟ್ ಎ ಮನಿ ಬಿಲ್. ರಾಜ್ಯಸಭೆ ಹಣದ ಮಸೂದೆಯನ್ನು ತಿರಸ್ಕರಿಸುವಂತಿಲ್ಲ. ಕರೆಕ್ಟ್, ರಾಜ್ಯಸಭೆಗೆ ಹಣದ ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರ ಇಲ್ಲ. ಅಲ್ಲಿಗೆ 2 and 3 ಕರೆಕ್ಟ್ ಆಗಿದೆ. ಮೊದಲನೇದು ತಪ್ಪಾಗಿದೆ. 2 and 3 ಕರೆಕ್ಟ್ ಅಂದಾಗ ನಾವು ತಪ್ಪಾಗಿರೋ ಹೇಳಿಕೆ ಹುಡುಕುವಾಗ ನೋಡೋಣ. 4ನೇ ಹೇಳಿಕೆ ರಾಜ್ಯಸಭಾ ಶುಡ್ ರಿಟರ್ನ್ ದ ಮನಿ ಬಿಲ್ ಟು ದ ಲೋಕಸಭಾ ವಿತಿನ್ 14 days. 14 ದಿನಗಳ ಒಳಗಾಗಿ ರಾಜ್ಯಸಭೆ ಹಣದ ಮಸೂದೆಯನ್ನು ವಾಪಸ್ಸು ಕಳುಹಿಸಬೇಕು. ಎಲ್ಲಿಗೆ? ಲೋಕಸಭೆಗೆ. ಈ ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಅಲ್ಲಿಗೆ 2, 3, 4 ಆರ್ ಕರೆಕ್ಟ್. ಇಲ್ಲಿ ತಪ್ಪಾದವು ಯಾವುವು? ಮೊದಲನೇ ತಪ್ಪಾಗಿದೆ. ಈಗ 5ನೇದೊಂದು ನೋಡೋಣ. ರಾಜ್ಯಸಭಾ ಕ್ಯಾನ್ ಅಮೆಂಡ್ ಅ ಮನಿ ಬಿಲ್. ರಾಜ್ಯಸಭೆಯು ಮನಿ ಬಿಲ್ಲನ್ನು, ಹಣದ ಮಸೂದೆಯನ್ನು ತಿದ್ದುಪಡಿ ಮಾಡಬಹುದು. ತಪ್ಪು. ಅಲ್ಲಿ ಅಮೆಂಡ್ ಮಾಡೋಕ್ಕೆ ಅವಕಾಶ ಇಲ್ಲ. ರಿಜೆಕ್ಟ್ ಮಾಡೋಕ್ಕಾಗಲಿ ಅಥವಾ ಅಮೆಂಡ್ಮೆಂಟ್ ಮಾಡೋದಕ್ಕಾಗಲಿ ಮನಿ ಬಿಲ್ಗೆ ರಾಜ್ಯಸಭೆಗೆ ಅವಕಾಶ ಇಲ್ಲ. ಹಾಗಾಗಿ 1 and 5 ಆರ್ ಇನ್ಕರೆಕ್ಟ್. ಹಾಗಾದರೆ 1 and 5 ಇನ್ಕರೆಕ್ಟ್ ಅನ್ನೋದು ಯಾವ ಆಪ್ಷನಲ್ಲಿದೆ? ಸಿ ಆಪ್ಷನಲ್ಲಿ ಇದೆ. ಸಿ ಆಪ್ಷನಲ್ಲಿ 1 and 5 ಇನ್ಕರೆಕ್ಟ್. 2, 3, 4 ಆರ್ ಕರೆಕ್ಟ್. ನೋಡಿ, ರಾಜ್ಯಸಭೆ ತನ್ನ ಮುಂದೆ ಮನಿ ಬಿಲ್ ಬಂದಾಗ ಇಟ್ ಕ್ಯಾನ್ ಓನ್ಲಿ ಮೇಕ್ ದ ರೆಕಮೆಂಡೇಶನ್ಸ್, ಶಿಫಾರಸುಗಳನ್ನು ಮಾಡಬಹುದು. ಇಟ್ ಕ್ಯಾನ್ ಮಸ್ಟ್ ರಿಟರ್ನ್ ದ ಬಿಲ್ ಟು ದ ಲೋಕಸಭಾ ವಿತಿನ್ 14 days. 14 ದಿನಗಳ ಒಳಗಾಗಿ ಅದನ್ನೇನು ಮಾಡಬೇಕು? ಲೋಕಸಭೆಗೆ ವಾಪಸ್ಸು ಕಳುಹಿಸಲೇಬೇಕು. ಇಟ್ ಕೆನಾಟ್ ರಿಜೆಕ್ಟ್ ಆರ್ ಅಮೆಂಡ್. ತಿರಸ್ಕರಿಸುವಂತಿಲ್ಲ, ಅಮೆಂಡ್ಮೆಂಟ್ ಕೂಡ ಮಾಡೋ ಹಾಗಿಲ್ಲ. ಯಾವುದಕ್ಕೆ? ಮನಿ ಬಿಲ್ಗೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಲಿಸ್ಟ್ 1 ಟರ್ಮ್ಸ್ ಕೊಟ್ಟಿದ್ದಾರೆ. ಲಿಸ್ಟ್ 2ನಲ್ಲಿ ಅವುಗಳನ್ನು ಡಿಫೈನ್ ಮಾಡಿದಂಥ ಆರ್ಟಿಕಲ್ಸನ್ನು ಕೊಟ್ಟಿದ್ದಾರೆ. ಲಿಸ್ಟ್ 1ನಲ್ಲಿ ಇರ್ತಕ್ಕಂಥ ಮೊದಲನೇ ಒಂದು ಟರ್ಮ್ ಏನಪ್ಪ ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿ. ಇದು ಯಾವ ವಿಧಿಯಲ್ಲಿ ಅದ್ರ ಬಗ್ಗೆ ಬರುತ್ತೆ ಅಂತ ನೋಡೋದಾದರೆ, ಈ ಕಡೆ ಆರ್ಟಿಕಲ್ಸ್ 110 ಅಂದರೆ 110, 267, 266, 265, 112. ನಾನು ಹಿಂದಿನ ಪ್ರಶ್ನೆಯಲ್ಲಿ ನಿಮಗೆ 266ನೇ ವಿಧಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 266ನೇ ವಿಧಿ ಏನು ಹೇಳುತ್ತೆ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಮತ್ತು ಸಾರ್ವಜನಿಕ ನಿಧಿ ಅಂತ ಕರಿತೀವಿ, ಪಬ್ಲಿಕ್ ಅಕೌಂಟ್ಸ್, ಇವೆರಡರ ಬಗ್ಗೆನೂ ತಿಳಿಸ್ಕೊಡುತ್ತೆ. ಯಾವುದು? ಆರ್ಟಿಕಲ್ 266. ಹಾಗಾಗಿ ಎಗೆ 3ನೇದು ಸರಿ. ಎಗೆ 3ನೇ ಸರಿ ಎಲ್ಲಿದೆ ನೋಡಿ? ಲಾಸ್ಟ್ ಆಪ್ಷನಲ್ಲಿದೆ. ಅಂದರೆ ಡಿ ಆಪ್ಷನ್ನು ಕರೆಕ್ಟ್ ಆಗಿದೆ. ಎಗೆ 3. ಅಲ್ಲಿಗೆ ಮನಿ ಬಿಲ್ ಅಂದರೆ ಹಣದ ಮಸೂದೆ. ನಾನು ಆಗಲೇ ಹೇಳಿದ್ದೀನಿ, ಹಣದ ಮಸೂದೆಯ ಬಗ್ಗೆ 110ನೇ ವಿಧಿಯಲ್ಲಿ ಮಾಹಿತಿ ಸಿಗುತ್ತೆ. ಹಾಗಾಗಿ ಬಿಗೆ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಿಂದಿನ ಪ್ರಶ್ನೆ ಅದೇ ನಾವು ತಿಳ್ಕೊಂಡ್ವಿ. 112ನೇ ವಿಧಿ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಬಜೆಟ್ ಅಂತ ಹೇಳಿ ಕರಿತೀವಿ. 5ನೇ ಆಪ್ಷನಲ್ಲಿ ಅದನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂದರೆ ಭಾರತದ ಏನು ಆಕಸ್ಮಿಕ ನಿಧಿ ಅಂತ ಹೇಳಿ ಕರಿತೀವಿ, ಅದು ಆರ್ಟಿಕಲ್ 267ನಲ್ಲಿ ನಮಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾದ ಬಗ್ಗೆ ನಮಗೆ 267ನಲ್ಲಿ ಮಾಹಿತಿ ಸಿಗುತ್ತೆ. 265 ನಿಮ್ಗೆ ಹೇಳಿದ್ದೀನಿ, ಕಾನೂನಿನ ಹೊರತಾಗಿ ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ ಅಂತಕ್ಕಂಥ ಮಾಹಿತಿ ಅದರಲ್ಲಿ ಸಿಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ 266, ಮನಿ ಬಿಲ್ಲು 110ನೇ ವಿಧಿ, ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಬಜೆಟ್ 112ನೇ ವಿಧಿ, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ 167ನೇ ವಿಧಿ, 165ನೇ ವಿಧಿ ಯಾವುದೇ ಕಾನೂನಿನ ಹೊರತಾದ ತೆರಿಗೆಯನ್ನು ವಿಧಿಸುವಂತಿಲ್ಲ. ಕಾನೂನಿನ ಪ್ರಕಾರ ತೆರಿಗೆ ವಿಧಿಸಬಹುದೇ ಹೊರತು ಕಾನೂನಿನ ವಿರುದ್ಧವಾಗಿ ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ. ನೆಕ್ಸ್ಟ್ ಬಂದು ದ ಸ್ಪೀಕರ್ ಕ್ಯಾನ್ ಆಸ್ಕ್ ಎ ಮೆಂಬರ್ ಆಫ್ ದಿ ಹೌಸ್ ಟು ಸ್ಟಾಪ್ ಸ್ಪೀಕಿಂಗ್. ಸ್ಪೀಕರ್ ಅವರು ಸದನದ ಯಾವುದೇ ಸದಸ್ಯನಿಗೆ ಮಾತನಾಡುತ್ತಿರುವಾಗ ಮಾತನಾಡದಂತೆ ನಿಲ್ಲಿಸಬಹುದು. ಸ್ಟಾಪ್ ಸ್ಪೀಕಿಂಗ್ ಅಲ್ವಾ? ಆ ಒಂದು ಮಾತನಾಡೋದನ್ನು ನಿಲ್ಲಿಸಬಹುದು. ಆ್ಯಂಡ್ ಅಷ್ಟಕ್ಕೆ ಅಲ್ಲ, ನಿಲ್ಲಿಸೋದ್ರ ಜೊತೆಗೆ ಲೆಟ್ ಅನದರ್ ಮೆಂಬರ್ ಟು ಸ್ಪೀಕ್. ದಿಸ್ ಫಿನಾಮಿನಾ ಈಸ್ ನೋನ್ ಆ್ಯಸ್. ಇನ್ನೊಬ್ಬರಿಗೆ ಮಾತನಾಡೋಕ್ಕೆ ಅವಕಾಶ ಕೊಡೋದು. ಒಬ್ಬರು ಮಾತನಾಡ್ತಾ ಇರ್ತಾರೆ ಸದನದೊಳಗಡೆ, ಅವರನ್ನು ಮಾತನಾಡೋದನ್ನು ನಿಲ್ಲಿಸಿ ಮತ್ತೊಬ್ಬರಿಗೆ ಚಾನ್ಸ್ ಕೊಡೋದಕ್ಕೆ ಏನೆಂದು ಕರೆಯಲಾಗುತ್ತದೆ? ಈ ವಿದ್ಯಮಾನವನ್ನು ಏನಂತ ಕರೀತಾರೆ? ದಿಸ್ ಫಿನಾಮಿನಾ ಈಸ್ ನೋನ್ ಆಸ್ ಡೆಕೋರಮ್, ಕ್ರಾಸಿಂಗ್ ದ ಫ್ಲೋರ್, ಇಂಟರ್ಪಿಲೇಷನ್, ಈಲ್ಡಿಂಗ್ ದ ಫ್ಲೋರ್ ಅಂತ ಹೇಳಿ
ಕರೆದಿದ್ದಾರೆ. ಡೆಕೋರಮ್ ಅಂದರೆ ಶಿಷ್ಟಾಚಾರ ಅಂತ ಹೇಳ್ತಾರೆ. ಇದನ್ನು ಶಿಷ್ಟಾಚಾರ ಅಂತ ಕರೀತಾರ. ಒಬ್ಬರು ಮಾತಾಡ್ತಾ ಇರುವಂಥ ಸದಸ್ಯನನ್ನು ನಿಲ್ಲಿಸಿ ಮತ್ತೊಬ್ಬ ಸದಸ್ಯರನ್ನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡೋದಿದೆಯಲ್ಲ ಸ್ಪೀಕರು, ಇದನ್ನು ಶಿಷ್ಟಾಚಾರ ಅಂತಾರ ಅಂತ ಹೇಳಿ. ಡೆಕೋರಮ್ ಅಲ್ಲ. ಕ್ರಾಸಿಂಗ್ ದಿ ಫ್ಲೋರ್ ಅಂತ ಕರೀತಾರ, ಅದೂ ಅಲ್ಲ. ಇಂಟರ್ಪಿಲೇಷನ್ ಅಂತ ಹೇಳಿ ಕರೀತಾರ, ಅದೂ ಅಲ್ಲ. ಈಲ್ಡಿಂಗ್ ದ ಫ್ಲೋರ್ ಅಂತ ಕರೀತಾರ, ದಟ್ ಈಸ್ ದ ರೈಟ್ ಆನ್ಸರ್. ಈಲ್ಡಿಂಗ್ ದ ಫ್ಲೋರ್, ಮತ್ತೊಬ್ಬರು ಮಾತನಾಡ್ತಾ ಇರ್ತಾರೆ, ಒಂದು ನಿಮಿಷ ಇರಿ ಅಂತ ಹೇಳಿ ಅವರನ್ನು ನಿಲ್ಲಿಸಿ ಮತ್ತೊಬ್ಬರು ಮಾತನಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಈಲ್ಡಿಂಗ್ ದ ಫ್ಲೋರ್ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು, ಕನ್ಸಿಡರ್ ದಿ ಫಾಲೋಯಿಂಗ್ ಫಂಕ್ಷನರೀಸ್. ಈ ಕೆಳಕಂಡ ಫಂಕ್ಷನರೀಸ್ಗೆ ಸಂಬಂಧಿಸಿದಂಥದ್ದನ್ನು ಗಮನಿಸಿ. ದೇರ್ ಕರೆಕ್ಟ್ ಸೀಕ್ವೆನ್ಸ್ ಇನ್ ದ ಆರ್ಡರ್ ಆಫ್ ಪ್ರೆಸಿಡೆನ್ಸ್. ಆರ್ಡರ್ ಆಫ್ ಪ್ರೆಸಿಡೆನ್ಸಲ್ಲಿ ನಾವು ಈ ಮೇಲ್ಕಂಡ ಹುದ್ದೆಗಳು ಯಾವ ಆರ್ಡರಲ್ಲಿದೆ, ಯಾವುದಾದ್ಮೇಲೆ ಯಾರು ಬರ್ತಾರೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಅಲ್ಲಿ. ಕ್ಯಾಬಿನೆಟ್ ಸೆಕ್ರೆಟರಿ, ಚೀಫ್ ಎಲೆಕ್ಷನ್ ಕಮಿಷನರ್, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವರಲ್ಲಿ ಮೊದಲು ಯಾರು ಬರ್ತಾರೆ ಅಂತ ನೋಡೋದಾದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ಮೊದಲು ಬರ್ತಕ್ಕಂಥವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಆರ್ಡರ್ ಆಫ್ ಪ್ರೆಸಿಡೆನ್ಸಲ್ಲಿ ಇಲ್ಲಿ ಕೊಟ್ಟಿರೋರಲ್ಲಿ ಮೊದಲು ಬರೋರು. ಈ ಕೊಟ್ಟಿರೋರಲ್ಲಿ ಮೇಲ್ಗಡೆ ಇರ್ತಕ್ಕಂಥವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಎಲ್ಲರಿಗಿಂತ ಈ 4 ಜನರಲ್ಲಿ ಮೇಲಿದ್ದಾರೆ. ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬರ್ತಾರೆ. ಅದಾದಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್ ಬರ್ತಾರೆ. ಅದಾದಮೇಲೆ ಕ್ಯಾಬಿನೆಟ್ ಸೆಕ್ರೆಟರಿ. ಅಂದರೆ ನೋಡಿ, ಕೆಳಗಡೆಯಿಂದ ಹೋಗಿದ್ದಾರೆ ಅವರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಚೀಫ್ ಎಲೆಕ್ಷನ್ ಕಮಿಷನರು ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿ. ಇವರು ಒಂದು ಕ್ರಮ ಅಂತ ಅಂದರೆ ಹೀಗೆ ಬರುತ್ತೆ. ಹಾಗೆ ನೋಡೋದಾದರೆ ನಾವು ಆರ್ಡರ್ ಆಫ್ ಪ್ರೆಸಿಡೆನ್ಸಲ್ಲಿ ಬಹಳ ಮುಖ್ಯವಾಗಿ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಸುಮಾರು 26 ಸ್ಥಾನಗಳನ್ನು ಅಲ್ಲಿ ನೀಡಲಾಗಿದೆ. ಅವುಗಳಲ್ಲಿ ಯಾರ್ಯಾರು ಯಾವ್ಯಾವ ಒಂದು ಆರ್ಡರ್ ಆಫ್ ಪ್ರೆಸಿಡೆನ್ಸಲ್ಲಿ ಎಲ್ಲೆಲ್ಲಿ ಬರ್ತಾರೆ ಅಂತ ನೋಡ್ಕೊಂಡಿದ್ರೆ ನೀವು ಆನ್ಸರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಭಾರತದ ಅಟಾರ್ನಿ ಜನರಲ್ ಅವರಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಮೊದಲನೇ ಹೇಳಿಕೆ ಏನು? ಹಿ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಗಳಿಂದ ಇವರು ನೇಮಿಸಲ್ಪಡುತ್ತಾರೆ. ಮೊದಲನೇದು. ಎರಡನೇದು, ಹಿ ಮಸ್ಟ್ ಹ್ಯಾವ್ ದ ಸೇಮ್ ಕ್ವಾಲಿಫಿಕೇಶನ್ ಆ್ಯಸ್ ರಿಕ್ವೈರ್ಡ್ ಫಾರ್ ಎ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಆಗಲು ಏನೆಲ್ಲ ಅರ್ಹತೆಗಳಿರಬೇಕೋ ಅದೇ ಅರ್ಹತೆಗಳನ್ನು ಅಟಾರ್ನಿ ಜನರಲ್ ಆಗೋದಕ್ಕೂ ಹೊಂದಿರಬೇಕು ಅಂತ ಇದೆ. ಮೂರನೇ ಹೇಳಿಕೆ, ಹಿ ಮಸ್ಟ್ ಬಿ ಎ ಮೆಂಬರ್ ಆಫ್ ಐದರ್ ದ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಅವರು ಸಂಸತ್ತಿನ ಯಾವುದಾದರೂ ಒಂದು ಸದನದ ಸದಸ್ಯರಾಗಿರಬೇಕು. ಹೇಳಿಕೆಗಳನ್ನು ಹೇಳ್ತಾ ಇದ್ದೀನಿ ನಾನು ಇಲ್ಲಿರೋದು, ಆದರೆ ವಾಸ್ತವ ಬೇರೆ ಇದೆ. ಹಿ ಕ್ಯಾನ್ ಬಿ ರಿಮೂವ್ಡ್ ಬೈ ಇಂಪೀಚ್ಮೆಂಟ್ ಬೈ ಪಾರ್ಲಿಮೆಂಟ್. ಅವರು ಪಾರ್ಲಿಮೆಂಟಿನ ಮಹಾಭಿಯೋಗಕ್ಕೆ ಒಳಪಡುತ್ತಾರೆ. ಇದರಲ್ಲಿ ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಪ್ರಶ್ನೆ ಇದೆ. ಅಲ್ಲಿ ನೋಡಿದ್ರೆ ಈ ಕೆಳಕಂಡವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದು. ಹಿ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಎಸ್, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆರ್ಟಿಕಲ್ 76 ಪ್ರಕಾರ ಇವರು ರಾಷ್ಟ್ರಪತಿಯವರಿಂದನೇ ನೇಮಿಸಲ್ಪಡುತ್ತಾರೆ. ಈ ಹೇಳಿಕೆ ಸರಿಯಾಗಿದೆ. ಇವರು ನೋಡಿ, ಎರಡನೇ ಹೇಳಿಕೆ ನೋಡೋಣ. ಹಿ ಮಸ್ಟ್ ಹ್ಯಾವ್ ದ ಸೇಮ್ ಕ್ವಾಲಿಫಿಕೇಶನ್ ಆಸ್ ಎ ರಿಕ್ವೈರ್ಡ್ ಫಾರ್ ಎ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಆಗೋದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕೋ ಅದೇ ಅರ್ಹತೆಗಳನ್ನು ಇವರು ಹೊಂದಿರಬೇಕು. ಕರೆಕ್ಟ್. ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಆಗೋದಕ್ಕೆ ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಇವರು ಹೊಂದಿರಬೇಕು. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ನೋಡೋದಾದರೆ, ಹಿ ಮಸ್ಟ್ ಬಿ ಎ ಮೆಂಬರ್ ಆಫ್ ಐದರ್ ದ ಹೌಸ್ ಆಫ್ ಪಾರ್ಲಿಮೆಂಟ್. ನೋ, ಇವರು ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗಿರಲೇಬೇಕು ಅಂತ ಇದೆ, ಆದರೆ ತಪ್ಪು ಅದು. ಅವರು ಯಾವುದೇ ಸದನದ ಸದಸ್ಯರಾಗದಿದ್ದರೂ ಸಂಸತ್ತಿನ ಅಧಿವೇಶನಗಳಲ್ಲಿ ಭಾಗವಹಿಸ್ಬೋದು, ಮಾತನಾಡಬಹುದು, ಸಂಸತ್ತಿನ ಯಾವುದೇ ಸಂಸದೀಯ ಸಮಿತಿಗಳಲ್ಲಿ ಭಾಗವಹಿಸ್ಬೋದು, ಸದಸ್ಯರಾಗ್ಬೋದು. ಆದರೆ ಎಲ್ಲಿಯೂ ಸಹ ಮತ ಚಲಾಯಿಸೋದಕ್ಕೆ ಅವಕಾಶ ಇಲ್ಲ. ಕಾರಣ ಏನು ಅಂದರೆ ಇವರು ಪಾರ್ಲಿಮೆಂಟಿನ ಯಾವುದೇ ಸದನದ ರಾಜ್ಯಸಭೆ ಆಗಿರಲಿ ಲೋಕಸಭೆಯಾಗಿರಲಿ ಯಾವುದೇ ಸದನದ ಸದಸ್ಯರಾಗಿರೋದಿಲ್ಲ. ಹಾಗಾಗಿ ಹಿ ಕ್ಯಾನ್ ಬಿ ರಿಮೂವ್ಡ್ ಬೈ ದಿ ಇಂಪೀಚ್ಮೆಂಟ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ನೋ, ಸಂಸತ್ತಿನ ಮಹಾಭಿಯೋಗದ ಮೂಲಕ ಇವರನ್ನು ಪದಚ್ಯುತಗೊಳಿಸಲಾಗುತ್ತೆ ಅಂತಕ್ಕಂಥದ್ದು ಕೂಡ ರಾಂಗ್. ಯಾಕೆ? ಇವರನ್ನು ಇಂಪೀಚ್ಮೆಂಟ್ಗೆ ಗುರಿಪಡಿಸೋದಕ್ಕೆ ಅವಕಾಶ ಇಲ್ಲ. ಪಾರ್ಲಿಮೆಂಟಿನ ಸದಸ್ಯರು ಅಲ್ಲದೇ ಇದ್ರೂ ಸಹ ಇಂಪೀಚ್ಮೆಂಟ್ಗೆ ಒಳಪಡಿಸೋದಕ್ಕೆ ಅಟಾರ್ನಿ ಜನರಲ್ ಅವರಿಗೆ ಬರಲ್ಲ. ಹಾಗಾಗಿ 1 and 2 ಆರ್ ಕರೆಕ್ಟ್. ಉಳಿದ 3 and 4 ಆರ್ ಇನ್ಕರೆಕ್ಟ್. ನೆಕ್ಸ್ಟು, ಎ ಬ್ರಿಟಿಷ್ ಸಿಟಿಜನ್ ಸ್ಟೇಯಿಂಗ್ ಇನ್ ಇಂಡಿಯಾ ಕೆನಾಟ್ ಕ್ಲೈಮ್ ರೈಟ್ ಟು. ಇಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ
ಕೆಲವು ಮೂಲಭೂತ ಹಕ್ಕುಗಳನ್ನು ಭಾರತೀಯರಿಗೆ ಮಾತ್ರ, ಓನ್ಲಿ ಫಾರ್ ದಿ ಸಿಟಿಜನ್ಸ್. ಕೆಲವು ಮೂಲಭೂತ ಹಕ್ಕುಗಳನ್ನು ಇಟ್ ಈಸ್ ಆಲ್ಸೋ ಫಾರ್ ಸಿಟಿಜನ್ಸ್ ಆ್ಯಂಡ್ ಆಲ್ಸೋ ಫಾರ್ ಏಲಿಯನ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಶದ ನಾಗರಿಕರಿಗೂ ಇರ್ತವೆ, ಹಾಗೆಯೇ ವಿದೇಶಿಯ ನಾಗರಿಕರಿಗೂ ಕೂಡ ಕೆಲವು ಹಕ್ಕುಗಳು ಇದ್ದಾವೆ. ಇಲ್ಲಿ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಕೆನಾಟ್ ಕ್ಲೈಮ್ ಟು ದಿ ಬ್ರಿಟಿಷ್ ಸಿಟಿಜನ್, ಅಂದರೆ ಬ್ರಿಟಿಷ್ ಪ್ರಜೆಯೊಬ್ಬ ಈ ಕೆಳಗಿನ ಯಾವ ಹಕ್ಕನ್ನು ಕ್ಲೈಮ್ ಅಂದರೆ ಕೇಳೋದಕ್ಕೆ ಅಥವಾ ಅದನ್ನು ನನಗಿದೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಫ್ರೀಡಮ್ ಟು ಟ್ರೇಡ್ ಆ್ಯಂಡ್ ಪ್ರೊಫೆಷನ್ ಅಂತ ಹೇಳಿದ್ದಾರೆ. ಇದು 19ನೇ ವಿಧಿನಲ್ಲಿ ಬರ್ತಕ್ಕಂಥ, ಅಲ್ಲಿ ನಾವು ಹೇಳ್ತೀವಿ ಭಾರತದ ಪ್ರಜೆಯಾದವನು ಯಾವುದೇ ವೃತ್ತಿಯನ್ನು, ಯಾವುದೇ ವ್ಯಾಪಾರವನ್ನು, ಯಾವುದೇ ಒಂದು ವ್ಯವಹಾರವನ್ನು ಮಾಡೋದಕ್ಕೆ ಸ್ವತಂತ್ರನಾಗಿರ್ತಾನೆ. ನಮಗೇನು 19ನೇ ವಿಧಿನಲ್ಲಿ 6 ರೀತಿಯ ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ. ಅದರಲ್ಲಿ ಒಂದು ಯಾವುದು ಫ್ರೀಡಮ್ ಟ್ರೇಡ್ ಆ್ಯಂಡ್ ಪ್ರೊಫೆಷನ್ ಅಂತಕ್ಕಂಥದ್ದು. ನಿಮಗೆ ಗೊತ್ತಿರಲಿ ಕೆಲವು ವಿಧಿಗಳು ಯಾವ್ಯಾವುದು ಅಂದರೆ 15, 16 ಮತ್ತು 19, 29, 30ನೇ ವಿಧಿಗಳಲ್ಲಿರ್ತಕ್ಕಂಥ ವಿಧಿಗಳು ಓನ್ಲಿ ಫಾರ್ ಇಂಡಿಯನ್ಸ್, ಭಾರತೀಯರಿಗೆ ಮಾತ್ರ, ಭಾರತದ ನಾಗರಿಕರಿಗೆ ಮಾತ್ರ. ಯಾವುದು 15, 16, 19, 29, 30 ಈ ವಿಧಿಗಳಲ್ಲಿರ್ತಕ್ಕಂಥವು. ಉಳಿದಂಥವು ಎಲ್ಲ ಪ್ರಜೆಗಳಿಗೂ ಇದು ಅನ್ವಯ. ಅವರು ವಿದೇಶಿಯರಿರಲಿ ಭಾರತೀಯರಿರಲಿ ಎಲ್ರಿಗೂ ನೋಡಿ, ರೈಟ್ ಈಕ್ವಾಲಿಟಿ ಬಿಫೋರ್ ದ ಲಾ 14ನೇ ವಿಧಿನಲ್ಲಿದೆ. ಸೊ ಎಲ್ರಿಗೂ ಸಿಗುತ್ತಿದ್ದು. ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಾಲಿಟಿ ಇದು ಆರ್ಟಿಕಲ್ 21ನಲ್ಲಿದೆ, ಇದು ಕೂಡ ಎಲ್ರಿಗೂ ಸಿಗುತ್ತೆ. ಫ್ರೀಡಮ್ ಆಫ್ ರಿಲಿಜಿಯನ್ನು ನಮಗೆ ಗೊತ್ತಿರೋ ಹಾಗೆ ಫ್ರೀಡಮ್ ಆಫ್ ರಿಲಿಜಿಯನ್ 25ರಿಂದ 28ನೇ ವಿಧಿಗಳವರೆಗೆ ಫ್ರೀಡಮ್ ಆಫ್ ರಿಲಿಜಿಯನ್ ಬಗ್ಗೆ ಹೇಳಲಾಗಿದೆ. ಹಾಗಾಗಿ ಈ ವಿಧಿಗಳು ಎಲ್ರಿಗೂ ಇದೆ. ಹಾಗಾಗಿ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಪ್ರೊಫೆಷನ್ ಅಂದರೆ 15, 16, 19, 29, 30ನೇ ವಿಧಿಗಳು ಓನ್ಲಿ ಫಾರ್ ಇಂಡಿಯನ್ಸ್, ನಾಟ್ ಫಾರ್ ಏಲಿಯನ್ಸ್. ಅಂದರೆ ವಿದೇಶಿಗರಿಗೆ ಈ ಒಂದು ಹಕ್ಕುಗಳು ಇಲ್ಲ, ಅವರು ಇದನ್ನು ಕ್ಲೈಮ್ ಮಾಡೋಕ್ಕೆ ಬರಲ್ಲ. ಯಾವ್ಯಾವುದು 15, 16, 19, 29, 30. ಓಕೆ, ಹೀಗೆ ಇನ್ನು ಮುಂದೆ ಹೀಗೇ ನನ್ನ ಪ್ರಶ್ನಾ ಸರಣಿ ಮುಂದುವರಿತಾ ಇರುತ್ತೆ. ದಿನಕ್ಕೆ ಕೆಲವೇ ಪ್ರಶ್ನೆಗಳನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಾರದಲ್ಲಿ 2-3 ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೆಚ್ಚೆಚ್ಚು ನಿಮಗೆ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಎಲ್ರಿಗೂ ನಮಸ್ಕಾರ.